ಸೊ ಭೀಕರವಾದಂಥ ಬರಗಾಲ ನಿಮ್ಮ ಬೆಳೆಗಳಲ್ಲಿ ಹಾಕ್ಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗ್ಬೇಡಿ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಡ್ಯಾಮ್ಗಳು ಸಿಗದಾಗೆ ಫಿಲ್ ಆಗೋವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ನೀರಿಲ್ಲದೆ ನೀರು ಬಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತಮ್ಮ ಮನಸ್ಥಿತಿ ಬದಲಾಗಲಿ ಖಂಡಿತವಾಗ್ಲೂ ಮಳೆ ಆಗ್ತದೆ. ತಾವು ಮೇಕೆದಾಟು ರೂವಾರಿ, ಮೇಕೆದಾಟು ಬಗ್ಗೆ ಎಲ್ಲನ ಒಂದೇ ಒಂದು ಹೇಳಿಕೆ ಇದೆಯಾ ನಿಮ್ಮದು? ಇದುವರೆಗೂ ಕೂಡ ಕೃಷಿ ನಿಲ್ಲಿಸಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹೊರತು ಯಾವುದೇ ಉದ್ಯಮಿಗಳಿಗೆ ನೀರಿನ ಅಭಾವ ಆಗುತ್ತೆ, ನೀವು ಉದ್ಯಮಗಳನ್ನು ನಿಲ್ಲಿಸಿ ಅಂತ ಹೇಳೋದಿಲ್ಲ. ಈಗ ಮಳೆ ಬರುತ್ತೆ ಬಿಡುತ್ತೆ ಅದನ್ನು ನಾವು ಇವ್ರ ಮಾತು ಕೇಳ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ ಸರ್. ಬೆಳೆ ಬೆಳಿಬೇಡಿ ಅಂತಾರೆ, ಊಟ ಮಾಡೋದು ಹೆಂಗೆ ಸರ್? ಜೀವನ ಮಾಡೋದು ಹೆಂಗೆ? ಏನು ಮಾಡಲೇಬೇಕು. ಕಮ್ಮಿ ನೀರು ತಗೊಂಡು ಯಾವ ಬೆಳಿತೇವೆ ಅಂಥ ಬೆಳೆಗಳನ್ನ ಬೆಳಿಲೇಬೇಕು. ಹಾಗಾದರೆ ಹೆಂಗೆ ಸರ್ ನಾವು ಬದುಕೋದು? ಭೂಮಿಲಿ ಬೆಳ್ಕೊಂಡು ತಿನ್ಬೇಕಾಗಿರೋದು ನಾವು. ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟ ಸಭೆಯ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಈ ಬಾರಿ ಬರ ಉಂಟಾಗುವಂತಹ ಸಂಭವ ಇದೆ, ಮಳೆ ಕಡಿಮೆ ಬರುತ್ತೆ, ಮಾತ್ರವಲ್ಲ ಜಲಾಶಯಗಳಲ್ಲಿ ಈಗಾಗಲೇ ನೀರು ಕೂಡ ಖಾಲಿಯಾಗಿದೆ, ಭರ್ತಿಯಾಗುವಂತಹ ಸಂಭವ ಕೂಡ ಕಡಿಮೆ ಇದೆ. ಹಾಗಾಗಿ ಈ ಬಾರಿ ರೈತರು ಬೆಳೆಗಳನ್ನು ಬೆಳಿಬೇಡಿ ಅಂತಕ್ಕಂಥ, ವಿಶೇಷವಾಗಿ ಏನು ಅಣೆಕಟ್ಟೆಯ ನೀರನ್ನು ಅಥವಾ ಜಲಾಶಯಗಳ ನೀರನ್ನು ನೆಚ್ಚಿಕೊಂಡು ಬೆಳೆಗಳನ್ನು ಬೆಳಿಬೇಡಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ವಿರೋಧ ಪಕ್ಷಗಳಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದ್ದರೆ ರೈತಾಪಿ ವರ್ಗ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಹೇಳಿಕೆಯ ಕುರಿತಂತೆ ರೈತರು ಯಾವ ರೀತಿಯಾದಂಥ ಅಭಿಪ್ರಾಯ ಹೊಂದಿದ್ದಾರೆ, ಅವರು ನಿಜವಾಗ್ಲೂ ಭಯಭೀತರಾಗಿದ್ದಾರೆ ಎನ್ನುವಂಥದ್ದನ್ನು ಇಲ್ಲೊಂದಿಷ್ಟು ಜನ ರೈತರಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. ಮೊದಲು ತಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವರೇ, ನನ್ನ ಒಂದು ಮನವಿ, ತಮ್ಮ ಮನಸ್ಥಿತಿ ಬದಲಾಗಲಿ, ಖಂಡಿತವಾಗ್ಲೂ ಮಳೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಅಂದಾಜು ಕೆರೆಗಳಿಗೆ ಹರಿದು ಬರುವಂಥ ಎಲ್ಲ ರಾಜಕಾಲುವೆಗಳೇನಿದೆ ತುಂಬ ಒತ್ತುವರಿಗಳಾಗಿದೆ. ಆ ಒತ್ತುವರಿ ತೆರವುಗೊಳಿಸ್ಬೋದು. ಮತ್ತು ಮುಂದಿನ ವರ್ಷ ಖಂಡಿತ ಮಳೆ ಆಗೇ ಆಗ್ತದೆ. ಮುಂದಿನ ವರ್ಷ ಮಳೆ ಆದಾಗ ಎಲ್ಲ ಕೆರೆಗಳಿಗೆ ಒಂದು ಬೇರೆ ಯಾವುದನ್ನ ಒಂದು ಯೋಜನೆಯನ್ನು ರೂಪಿಸಿ ಕೆರೆಗಳನ್ನ ತುಂಬಿಸುವಂಥ ಕೆಲಸ ಮಾಡಿದ್ರೆ, ಒಂದು ಸಲ ಕೆರೆಯನ್ನು ತುಂಬಿಸಿದ್ರೆ 3-4 ವರ್ಷ ರೈತರು ಯಥೇಚ್ಛವಾಗಿ ವ್ಯವಸಾಯ ಮಾಡ್ಬೋದು. ಅಂಥ ಪ್ರಯತ್ನಗಳು ಯಾವುದೂ ಆಗ್ತಾಯಿಲ್ಲ. ಅವರ ಮನಸ್ಥಿತಿ ಏನಿದೆ ಅಂತ ಅಂದರೆ, ಅವ್ರು ಬಂದಿರೋದಂತೂ ಕೇವಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕ್ಕೆ ಹೊರತು ಆ ರಾಜ್ಯದ ರೈತರನ್ನ ಉಳ್ಸೋಕ್ಕೆ ಖಂಡಿತ ಅವರು ಬಂದಿಲ್ಲ. ನಾವು ಇದನ್ನೇ ನಂಬ್ಕೊಂಡಿದ್ದೀವಿ, ಇದನ್ನೇ ಮಾಡಬೇಕು. ವೃತ್ತಿ ಜೀವನದಲ್ಲಿ ಬೆಳೆ ಬೆಳಿಬೇಕು, ವ್ಯವಸಾಯ ಮಾಡಬೇಕು, 4 ಜನಕ್ಕೆ ಒಳ್ಳೇದಾಗೋ ಥರ ನೋಡಬೇಕು, ಕೂಲಿ ಅದು ಇದು ಎಲ್ಲ ಕೊಟ್ಟು ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಅವರು ಸಪೋರ್ಟ್ ಕೊಡೋಂಗೆ ಇರಬೇಕು. ನಮಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ತಪ್ಪೇ ಅದು. ಅಂದರೆ ಇವಾಗ ಮುಂದೆ ಏನಾಗ್ಬಿಡ್ತದೋ, ಕಡೆ ಆಗ್ಬಿಡ್ತದೋ, ಅವ್ರು ಹೇಳ್ಬಿಟ್ಟಿದ್ದಾರೆ, ಏನನ್ನ ಇಕ್ಕಬೇಕೋ ಬೇಡವೋ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಮುಂದುವರಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಮಳೆ ಬಂದಿಲ್ಲ ಅಂದರೆ ನಮ್ಮ ಭಾಗಕ್ಕೆ ಸ್ವಲ್ಪ ನೀರಿಂದು ಅಭಾವ ಇದೆ. ಕೆರೆಗಳಿಗೆ ನೀರು ತುಂಬಿಸ್ಬೇಕು, ಕೆರೆಗಳಿಗೆ ಉಳ್ಳೆತ್ತಿಸ್ಬೇಕು, ಇದೆಲ್ಲ ಮಾಡಬೇಕು. ಒಂದು ಸ್ವಲ್ಪ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬೋರೆಲ್ಲ ಆಟೋಮೆಟಿಕ್ಕಾಗಿ ರನ್ ಆಗ್ತವೆ. ಯಾವುದೇ ಉದ್ಯಮಿಗಳಿಗೆ ಇದುವರೆಗೂ ಕೂಡ ಕೃಷಿ ನಿಲ್ಲಿಸಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹೊರತು ಯಾವುದೇ ಉದ್ಯಮಿಗಳಿಗೆ ನೀರಿನ ಅಭಾವ ಆಗುತ್ತೆ, ನೀವು ಉದ್ಯಮಗಳನ್ನು ನಿಲ್ಲಿಸಿ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅದೆಲ್ಲ ಶ್ರೀಮಂತರು ಮಾಡ್ತಾ ಇರೋವಂಥದ್ದು. ಈ ಕೃಷಿ ಅನ್ನುವಂಥದ್ದು, ಈ ಬೇಸಾಯ ಅನ್ನುವಂಥದ್ದು ನಮ್ಮಂಥ ಬಡವರು ಮಾಡ್ತಾ ಇರೋದು. ಹಾಗಾಗಿ ನಮ್ಮನ್ನು ನಿಲ್ಸೋಕ್ಕೆ ಹೇಳ್ತಾರೆ ಹೊರತು ಅವ್ರು ನಿಲ್ಸೋಕ್ಕೆ ಹೇಳಲ್ಲ. ಸರ್ಕಾರ ಇಂಥ ಸಂದರ್ಭದಲ್ಲಿ ನಮಗೆ ಸ್ಥೈರ್ಯ ತುಂಬಬೇಕು. ನೀವು ಇಂಥ ಪರ್ಯಾಯ ಬೆಳೆಗಳನ್ನು ಬೆಳೀರಿ, ವೈಜ್ಞಾನಿಕವಾಗಿ ನಾವು ನಿಮಗೆ ಬೆಂಬಲವಾಗಿ ನಾವು ನಿಲ್ತೀವಿ, ನಿಮ್ಮ ಬೆಳೆ ಬೆಳೀರಿ, ನಿಮ್ಮ ಬೆಳೆ ಆಳಿ ಆಗದೇ ಇದ್ದಂಗೆ ನಾವು ಕೂಡ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆಗಳನ್ನು ನಾವು ಒದಗಿಸ್ಕೊಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ಬಿಟ್ಟು ನಮಗೆ ನೈತಿಕವಾಗಿ ಸ್ಥೈರ್ಯ ತುಂಬಬೇಕು. ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ಮೋಡ ಬಿತ್ತನೆಗೆ ಮುಂದಾಗ್ಬೋದು. ಹಾಗೂ ನಮಗೆ ಅಂತರ್ಜಲ ಮಟ್ಟ ಎಲ್ಲ ಕಡಿಮೆ ಇದೆ. ಪೂರಕವಾಗಿ ಈಗ ಅಂತರ್ಜಲ ಮಟ್ಟ ಹೆಚ್ಚಿಸುವಂಥ ಒಂದು ಯೋಜನೆಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ರೈತರಿಗೆ ಪೂರಕವಾಗಿ ನಿಲ್ಲಬೇಕು. ಕೃಷಿ ವಿಜ್ಞಾನಿಗಳಿದ್ದಾರೆ, ತಜ್ಞರಿದ್ದಾರೆ, ಇವರೆಲ್ಲರೂ ಕೂಡ ಬಂದು ರೈತರಿಗೆ ಸೂಕ್ತ ಮಾರ್ಗದರ್ಶನಗಳನ್ನು, ತಿಳುವಳಿಕೆಗಳನ್ನು ಕೊಟ್ಟು, ಈಗ ಬರದೇ ಇರ್ಬೋದು ಮಳೆ, ಆದರೆ ಮಳೆ ಬಂದೇ ಬರುತ್ತೆ. ನಮಗೆ ಆಶಾದಾಯಕವಾಗಿ ನಾವು ರೈತರು ಯಾವತ್ತೂ ನಾವು ಈಗ ಬಂದಿಲ್ಲ ಅಂದರೂ ಒಂದಲ್ಲ ಒಂದು ದಿನ ಕೈ ಹಿಡಿತದೆ ಅಂತ ಗೊತ್ತು. ಆ ಸಂದರ್ಭದಲ್ಲಿ ಹಿಡಿದಿಡೋಕ್ಕೆ ಏನು ಮಾಡ್ಬೋದು ಅಂತಲೂ ಕೂಡ ಸರ್ಕಾರ ನಮಗೆ ತಿಳುವಳಿಕೆ, ಮಾರ್ಗದರ್ಶನ ಕೊಡಬೇಕು. ತುಂಬ ರೈತರುಗಳೆಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ. ಏನು ಭಯ ಬಿದ್ದಿದೆ ಅಂದರೆ CM ಇಂಥ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅಂಥೇಳಿ ತುಂಬ ರೈತರೊಳಗೆ ಆತಂಕ ಅಂದಂಗೆ, ಇದು ಭಯ ಬರೋ ಆತಂಕ ಅಂಥದ್ದು ಆಗ್ಬಿಟ್ಟಿದೆ. ನನ್ನೇ ಸುಮಾರು ಜನ ಕೇಳಿದ್ರು, ಏನು ಈ ಸಾರಿ ಹಿಂಗೆ ಇದೆ ಸರ್, ಪ್ರಕೃತಿ ಗ್ಯಾರಂಟಿ
ಆ ಎಮ್ಮನ್ನು ನಾವು ಅದ್ರ ಬಗ್ಗೆ ನಮಗೆ ಅಭಿಮಾನ ಇದೆ ರೈತರುಗಳಿಗೆ. ಮಳೆ ಉಯ್ತದೆ. ಇವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ತುಂಬ ತಪ್ಪು ಸರ್. ಇವರೇ ಸಿ ಎಮ್ ಆಗೋದು ಮುಂದೆ ಪಾದಯಾತ್ರೆ ಮಾಡಿದ್ರು. ಯಾವ ವಿಚಾರಕ್ಕೆ? ಅವು ಮೇಕೆದಾಟು ಅಣೆ ಕಟ್ತೀವಿ ಅಂತ. ಅದು ಇನ್ನೂವರೆಗೂ ಕ್ರಮ ತಗೊಂಡಿಲ್ಲ ಅವರು. ರೈತರೊಳಗೆ ಸರ್, ಇಡೀ ಬೆಂಗಳೂರಿಗೆ ಅದೊಂದು ಅಣೆಕಟ್ಟೆ ಕಟ್ಟಿದ್ರೆ ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ಬೋದು. ಅದೊಂದು ಅಣೆಕಟ್ಟೆ ಇನ್ನೂವರೆಗೂ ಸರ್ ಯಾವುದೂ ಮಾಡಿಲ್ಲ. ಏಕೆಂದರೆ ಕೆರೆ ನೀರು ತುಂಬಿಸೋ ಕಾರ್ಯಕ್ರಮ ಮಾಡ್ಬೋದು, ಎಲ್ಲ ಪ್ರಯೋಜನ ಮಾಡ್ಬೋದು. ಇವರು ಅಧಿಕಾರಿಗಳಿಗೆ ಸೂಚನೆ ಕೊಡ್ಬೋದು, ನಾಳೆ ಕೊಡ್ಬೋದು ಸೂಚನೆ. ಆದರೆ ಅಧಿಕಾರಿಗಳು ಅಂಥ ಕೆಲಸ ಒಂದೂ ಮಾಡ್ತಾಯಿಲ್ಲ. ಇವರು ಒಬ್ಬರು ಸೂಚನೆ ಕೊಟ್ಟೂ ಇಲ್ಲ. ಸರ್ಕಾರ ಕೆರೆಗಳೆಲ್ಲ ಹೂಳು ಎತ್ತಿಸಿ ಕೆರೆಗಳೆಲ್ಲನೂ ಕಾವೇರಿ ನೀರು ತಂದು ನೀರು ಸ್ಟೋರೇಜ್ ಮಾಡಿದ್ರೆ ಎಲ್ಲ ಬೋರ್ವೆಲ್ಗಳಿಗೂ ಸ್ಟೋರೇಜ್ ಆಯ್ತದೆ. ಈಗ ಬಂದು 1500 ಅಡಿ ಹೋಗ್ತಾ ಇದೆ ಈ ಏರಿಯಾದಲ್ಲಿ. 400-500 ಅಡಿ ಓಡೋ ಅಂಥ ಬೋರು ಇವತ್ತು 1500 ಅಡಿ ಅಂತರ್ಜಲ ಕುಸ್ತೋಗ್ಬಿಟ್ಟೈತೆ. ಯಾಕೆಂದರೆ ಕೆರೆಗಳಲ್ಲಿ ನೀರಿಲ್ಲ, ಯಾವುದೇ ಕೆರೆಯಲ್ಲಿ ನೀರಿಲ್ಲ, ಎಲ್ಲ ಕಸ ತುಂಬ ನಿಂತಾಯ್ತು ಸರ್. ಆ ಕಸದ ನೀರು ಇವತ್ತು ಬಂದು ಬೋರ್ಗೆ ಸೇರಿಕೊಂಡು ಬೋರ್ನಲ್ಲೆಲ್ಲ ಬಂದು ಅಂತರ್ಜಲದಲ್ಲಿ ಸೇರ್ಕೊಂಡೈತೆ. ಆ ಕಚಡ ನೀರನ್ನೇ ಅಡುಗೆಗಳಿಗೆ ವ್ಯವಸಾಯಕ್ಕೆ ಜನಗಳಿಗೆ ಕುಡಿಸ್ತಾ ಇದ್ದಾರೆ. ಇದು ಅದರಲ್ಲೆಲ್ಲ ಸೀಮೆ ಪಮ್ಮೇಲೆ ಬೆಳ್ಕೋತಾರೆ. ಡ್ರೈ ಲ್ಯಾಂಡಲ್ಲಿ ತೊಗರಿ ಹಾಕಿರೋರು ಅವರೇ, ಇದು ಹಾಕಿರೋರು ಅವರೇ. ಮಳೆ ಇಲ್ಲ ಅಲ್ಲೇ ಒಂದು 8-10 ದಿವಸದಿಂದ. ಇದು ಯಾವ ಹೊಳೆ ಇರೋದಿಲ್ಲಿ? ಅರ್ಕಾವತಿ. ಅದಕ್ಕೆ ಬೇರೆ ಕಡೆಯಿಂದ ನೀರಿಗೆ ಕನೆಕ್ಟಿವಿಟಿ ಏನಾರು ಇದೆಯಾ? ಬೇರೆ ಕಡೆಯಿಂದ ಇಲ್ಲ, ಅದು ಗಲೀಜು ನೀರು ಅಂತ ಸ್ವಲ್ಪ ಬಿಡ್ತಾನೆ ಇರ್ತಾರೆ. ಸುಮಾರು ಒಂದು 15 ವರ್ಷದಿಂದ ಅದು ನೀರಿನ ಅಭಾವ ಇಲ್ಲ ಹೊಳೆಯಲ್ಲಿ. ಮುಂದಕ್ಕೆ ಏನಾಯ್ತದೆ ಅಂತ ಹೇಳೋಕ್ಕಾಗಲ್ಲ. ಮಳೆದೇ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಬಂದರೂ ಬರ್ಬೋದು, ಬರ್ದೇ ಇರ್ಬೋದು. ಮೊದಲೇ ಒಂದು ಸತಿ ಹಿಂಗೆ ಆಗಿ ಬರಗಾಲ ಸೃಷ್ಟಿಯಾಗಿತ್ತು. 2006, 2007 ಇರುವಂಗೆ ಕಾಣಿಸ್ತದೆ. ಅದು ಬಿಟ್ರೆ ಅವ್ರು ಹೇಳ್ದಂಗೆ ಮಳೆನೂ ಎಲ್ಲ ಸೈಂಟಿಸ್ಟ್ಗಳಂತಾರ ಹೇಳ್ತಾರೆ ಮಳೆ ಕಮ್ಮಿ ಅಂತಾರೆ. ಆಮೇಲೆ ಇವರಲ್ಲಪ್ಪ ಅವರು ಭೂವಿಜ್ಞಾನಿಗಳು, ಅವ್ರು ಮಾಮೂಲಿ ಸೈಂಟಿಸ್ಟ್ಗಳು ಬಿಡಿ, ಮಾಮೂಲಿ ಶಾಸ್ತ್ರಪಾತ್ರ ಹೇಳ್ತಾರಲ್ಲ, ಅವರು ಮಳೆಗಾಲ ಕಮ್ಮಿ ಅಂತಾರೆ. ಈ ಕಡೆ ಬೈತದೆ ಬಗ್ಗಿಸ್ತದೆ ಅಷ್ಟೇ. ಈಗ ಆ ಸ್ಟೇಟ್ಮೆಂಟ್ ತೊಗೊಂಡು ನಾವೀಗ ಕೈ ಕಟ್ಟು ಕೂರೋಕ್ಕಂತೂ ಆಗಲ್ಲ. ಈಗ ಸಾಮಾನ್ಯವಾಗಿ ನಾವೇನು ಬೆಳಿತೀವಿ, ನಾವು ಜೀವನ ಮಾಡಲೇಬೇಕಲ್ಲ. ಈಗ ಮಳೆ ಬರುತ್ತೆ ಬಿಡುತ್ತೆ, ಅದನ್ನು ನಾವು ಇವ್ರ ಮಾತು ಕೇಳಿಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ. ಕಾಲದಿಂದ ಬಂದಿದ್ದೀವಿ, ಮಳೆ ಇದ್ದಾಗೂ ಮಾಡಿದ್ದೀವಿ, ಬರ ಬಂದಾಗೂ ಮಾಡಿದ್ದೀವಿ. ಇದೇ ಒಳ್ಳೆ ಒಂದು 10 ವರ್ಷ ಬರ ಬಂದು ಫುಲ್ಲು ಬರದಾಗಿತ್ತು. ಅವತ್ತು ನಾವು ವ್ಯವಸಾಯ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಇದೆಲ್ಲ ಒಂದು ಕಡೆ ಕಂಪ್ಲೀಟಾಗಿ ನಾವು ಬಿಟ್ಬಿಟ್ಟು ಅವ್ರು ಹೇಳಿದ್ರು ಅಂತ ನಾವು ಕೈ ಕಟ್ಟು ಕೂರೋಕ್ಕಂತೂ ಆಗಲ್ಲ. ಇಲ್ಲಿ ಸರ್ಕಾರದ ಮಳೆ ಬಂದಿಲ್ಲ ಅಂತಂದರೆ, ಬರ ಬಂದರೆ ಸರ್ಕಾರದ ಹೊಣೆಗಾರಿಕೆ ಏನಿರುತ್ತೆ ಸರ್? ಸೊ ಅದಕ್ಕೆ ಪೂರಕವಾಗಿ ಅವ್ರು ಏನು ಮಾಡಬೇಕು, ಆ ಒಂದು ಮಳೆ ಕಡಿಮೆ ನೀರು ಬಳಸುವಂಥ ಒಂದು ತಳಿಗಳನ್ನ ನಾವು ಅವ್ರು ಸಜೆಸ್ಟ್ ಮಾಡೋದು, ಇಲ್ಲ ಬಿತ್ತನೆ ಬೀಜಗಳನ್ನು ಕೊಡೋದು, ಇಲ್ಲ ಹನಿ ನೀರಾವರಿನ ಸ್ವಲ್ಪ ಇಂಪ್ರೂವ್ ಮಾಡೋದು. ಸೊ ಆದಷ್ಟು ಈ ಥರ ಒಂದು ವಿಧಾನಗಳನ್ನ ರೈತರಿಗೆ ಒದಗಿಸಿದ್ರೆ ಅವ್ರಿಗೆ ಬಂದು ಈಗ ಅಲ್ಲೇನೋ ಒಂದು ಸ್ಟೇಟ್ಮೆಂಟ್ ಕೊಡೋ ಬದಲು ಊರುಗಳಲ್ಲಿ ಬಂದು ಅವರ ಇಲಾಖೆಗಳಿಂದ ಒಂದಷ್ಟು ಮಾಹಿತಿಗಳನ್ನು ಕೊಡೋದು, ಅದರಿಂದ ಉಪಯೋಗ ಆಗ್ಬೋದು ಅನ್ಕೋತೀನಿ. ಸರ್, ಬೆಳೆ ಬೆಳಿ ಅಂತಾರೆ, ಊಟ ಮಾಡೋದು ಹೆಂಗೆ ಸರ್? ಜೀವನ ಮಾಡೋದು ಹೆಂಗೆ? ಏನು ಮಾಡಲೇಬೇಕು ನಾವು. ಇಲ್ಲ ನೀರಾವರಿ ಮಾಡಬೇಕು, ಡ್ರಿಪ್ಸ್ ಮಾಡೋದು, ಏನೋ ಮಾಡಿ ಅದು ಬೆಳೆ ಅಂದರೆ ಕಮ್ಮಿ ನೀರು ತಗೊಂಡು ಯಾವ ಬೆಳಿತೇವೆ ಅಂಥ ಬೆಳೆಗಳ್ನಾರು ಬೆಳಿಲೇಬೇಕು. ಫುಲ್ ಬೆಳೆನೇ ಬೆಳಿಬೇಡಿ ಅಂತಂದರೆ ಅದು ಜೀವನ ಮಾಡೋಕ್ಕಾಗಲ್ಲ. ಈಗ ಊಟ ತಿಂದರೆ ತಾನೇ ಬದುಕೋಕ್ಕೆ ಸಾಧ್ಯ. ಇನ್ನು ಬೇರೆ ಏನಿದೆ ಮಾಡ್ಬೋದು, ಅಂದರೆ ಅಷ್ಟು ನಾವು ಬೆಳೆ ಬೆಳಿಲೇಬೇಕು. ಓಕೆ, ನಿಮ್ಮ ಕಡೆ ನದಿ ಅಂತ ಏನಾದರೂ ವ್ಯವಸ್ಥೆ ಇದೆಯಾ? ನದಿ ಅರ್ಕಾವತಿ ಇದೆ ಸರ್, ಅದರಲ್ಲೂ ಎಲ್ಲ ಕಮ್ಮಿ ನೀರು, ಎಲ್ಲ ಮೋಟ್ರುಗಳು ಹಾಕ್ಕೊಂಡಿದ್ದಾರೆ. ಎಲ್ಲ ಏಕ ಮೋಟ್ರುಗಳು ಸ್ಟಾರ್ಟ್ ಮಾಡ್ತಂದರೆ ಏನೋ ಸ್ವಲ್ಪ ಮಟ್ಟಿಗೆ ಬೆಳ್ಕೊಬೋದು ಅಷ್ಟೇ. ಅಷ್ಟೇ, ಅರ್ಧಂಬರ್ಧ ಬೆಳೆ. ಈಗ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಥರ ಹೇಳ್ತಾ ಇದೆ ಅಂತೀರಾ? ಹೌದು ಸರ್. ಅಂದರೆ ಅವರು ಇದು ಬರೋಕ್ಕೆ ಏನೋ ಒಂದು ಹೇಳ್ತಾರೆ ಅವರು. ಅಂದರೆ ರೈತರ ಕಷ್ಟ ಗೊತ್ತಿಲ್ವಲ್ಲ ಅವ್ರಿಗೆ. ಅವ್ರು ಬೆಂಗಳೂರಲ್ಲಿ ಅವ್ರಿಗೇನು ಗೊತ್ತಾಗುತ್ತೆ? ಹಾಗಾದರೆ ಹೆಂಗೆ ಸರ್ ನಾವು ಬದುಕೋದು? ಭೂಮಿಲಿ ಬೆಳ್ಕೊಂಡು ತಿನ್ಬೇಕಾಗಿರೋದು ನಾವು. ಬೆಳಿಲೇಬೇಡಿ ಅಂತ ಅಂದರೆ ಏನು ಮಾಡೋದು ಈಗ ಜೀವನಕ್ಕೆ? ಅದೇ, ಈಗ ಮಳೆ ಈ ಸರಿ ಬರಲ್ಲ, ನಮ್ಮನ್ನು ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದಾಗ, ನೀರಿಲ್ಲ ಅಂದಾಗ ನಮ್ಮನ್ನು ಕೇಳಕ್ಕೆ ಬರಬೇಡಿ ಅಂತ ಹೇಳ್ತಿದ್ದಾರೆ. ಆ ರೀತಿ ಮಾಡಿದ್ರೆ ಆಯ್ತದ ಸರ್ಕಾರ ರೈತನಿಗೆ? ಸರ್ಕಾರ ನಾವು ನಾಯಕರು ಅಂದಮೇಲೆ ಅವ್ರನ್ನೇ ಕೇಳಬೇಕಾಗಿರೋದು ಇವಾಗ. ಹೌದು, ಸರ್ಕಾರದ ಹೊಣೆಗಾರಿಕೆ ಏನಿರುತ್ತೆ ಈ ಥರ ಸಂದರ್ಭಗಳಲ್ಲಿ? ಸರ್ಕಾರ ಇದಕ್ಕೆ ಬೇಕಾದ ಸವಲತ್ತನ್ನು ಮಾಡಿಕೊಡ್ಬೇಕು ರೈತನಿಗೆ. ಅವ್ನು ಬದುಕೋಕೆ ಅವ್ನು ಬೆಳೆದು ಕೊಟ್ಟಿರ್ತಾನೆ. ಮಾರ್ಕೆಟ್ಗಳಿಗೆ ಹೋಗೋದು, ಮಾರ್ಕೆಟಲ್ಲಿ ಪ್ರತಿಯೊಬ್ಬರೆಲ್ಲ ತಗೊಳ್ಳೋದು. ಬೆಳಿಲೇಬೇಡಿ ಅಂತ ಅಂದರೆ ಜನ ತಿನ್ನೋದು ಹೆಂಗೆ, ಬದುಕೋದು ಹೆಂಗೆ? ಅವರೇ ಅಧಿಕಾರದಲ್ಲಿದ್ದು ಹಿಂಗೆ ಮಾತಾಡಿದ್ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ. ಅವರೇ ಚಲಾಯಿಸಬೇಕು, ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ರೈತರಿಗೆ ಅವರೇ ಜೀವ ತುಂಬಬೇಕು. ನಾವು ತುಂಬೋಕ್ಕಾಗಲ್ಲ. ನಾವು ರೈತರು, ನಾವು ಬೆಳಿತೀವಿ, ಅವ್ರಿಗೆ ಹಾಕ್ತೀವಿ ಅಷ್ಟೇ. ಅವರು ನಮಗೆ ಏನು ಅಂತ ಅವರು ನಮ್ಗೆ ತೋರಿಸ್ಬೇಕು ದಾರಿಯ. ನಾವು ಅವ್ರು ತೋರಿಸ್ಲಿಲ್ಲ ಅಂದರೆ ನೀರು ಬೆಳೆ ಇಲ್ಲದೆ ನಾವೇನು ಮಾಡೋಕ್ಕಾಯ್ತದೆ?
ಅವ್ರು ಬೆಳೀಲಿಲ್ಲ ಅಂತ ಅವ್ರು ಅನ್ಬೋದು ಸರ್. ನಮ್ಗೆ ಬೆಳೀಲಿಲ್ಲ ಅಂದರೆ ನಮಗೆ ಮೊದಲೇ ಸಾಕಕ್ಕೆ ನಮ್ಗೆ ಕಷ್ಟ ಆಗುತ್ತದೆ. ಬೇರೆಯವ್ರನ್ನಲ್ಲಿ ವಯಸ್ಸಾದವರೆಲ್ಲ ಅವ್ರನ್ನೆಲ್ಲ ಹೆಂಗೆ ಸಾಕೋದು ನಾವು? ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡ್ಬೋದು ಸರ್ಕಾರ ಅಂತ ಏನು ಮಾಡಬೇಕಿತ್ತು ಸರ್ಕಾರ? ಏನಿಲ್ಲ, ನಮಗೇನು ರೈತರಿಗೆ ಏನು ಬಡತನ ಬಂದೈತೆ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂದ್ಕೊಳ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವಿವತ್ತು ಡಿ ಕೆ ಶಿವಕುಮಾರ್ ಅವರ ಏನು ಬೆಳೆಯನ್ನು ಬೆಳಿಬೇಡಿ ಈ ಬಾರಿ ಬರಗಾಲ ಇದೆ ಅನ್ನುವಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಮನಗರ ಭಾಗದ ಬಹುತೇಕ ರೈತರನ್ನು ಮಾತಾಡ್ತಾ ಬಂದ್ವಿ. ಬಹುತೇಕ ರೈತರ ಅಭಿಪ್ರಾಯ ಒಂದೇ ಆಗಿದೆ. ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಬಾಲಿಶ ಹೇಳಿಕೆಯನ್ನು ನೀಡುವುದನ್ನು ನಿಲ್ಲಿಸಬೇಕು. ಅವರು ರೈತರಿಗೆ ಅಗತ್ಯವಿರುವಂತಹ ಮತ್ತು ಯಾವ ರೀತಿಯಾದಂತಹ ಬೆಳೆಗಳನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕೇ ಹೊರತು ಮತ್ತು ಸಹಕಾರವನ್ನು ನೀಡಬೇಕೇ ಹೊರತು ಈ ರೀತಿಯಾಗಿ ರೈತರ ಮನೋಬಲವನ್ನು ಕುಗ್ಗಿಸುವಂತಹ ಪ್ರಯತ್ನ ಮಾಡಬಾರ್ದು ಅನ್ನುವಂಥದ್ದು ಈ ಭಾಗದ ರೈತರ ಒಮ್ಮತದ ಅಭಿಪ್ರಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ರಂಜು ಪಿ ಜೊತೆ ದಿನೇಶ್ ದೊಡ್ಡಮನೆ, ರಾಮನಗರ, ಪ್ರಜಾವಾಣಿ.